ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 19 ಜನವರಿ 2026ರಿಂದ 25 ಜನವರಿ 2026 ಅಂದರೆ ಸೋಮವಾರದಿಂದ ಭಾನುವಾರದವರೆಗೂ ಈ ವಾರದಲ್ಲಿ ಚಂದ್ರ ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ, ಶತವಿಷ, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾದ್ರೆ ಯಾವ ರಾಶಿ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 25 ಜನವರಿ 2026 ಭಾನುವಾರ ರಥಸಪ್ತಮಿ, ಸೂರ್ಯನ ಜನ್ಮದಿನ. ಪ್ರತಿಯೊಬ್ಬರು ಕೂಡ ರಥಸಪ್ತಮಿಯನ್ನು ಆಚರಣೆ ಮಾಡಿ, ನದಿ ಸ್ನಾನ ಮಾಡಿ, ತುಂಬ ಒಳ್ಳೆಯದು. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು, ಅಥವಾ ಫೇಸ್ ರೀಡಿಂಗ್ ಅಂತ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ಗುರುಜಿ ಯಾಕೆ ಇಷ್ಟು ಬೇಗ ಈ ವಿಡಿಯೋ, ಇನ್ನೂ ಒಂದು ವಾರ ಆಗೇ ಇಲ್ವಲ್ಲ, ಈಗಲೇ ಯಾಕೆ ಆಗ್ತಾ ಇದ್ದೀರಾ ಅಂದಾಗ, ಒಂದು ವಾರ ಮೊದಲೇ ಯಾಕೆ ಆಗ್ತಾ ಇದ್ದೀನಿ ಅಂದರೆ, ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರೋದ್ರಿಂದ 14 ದಿವಸ ವಿಡಿಯೋ ಹಾಕೋಕ್ಕಾಗಲ್ಲ. ಅದಕ್ಕೆ ಈ ವಿಡಿಯೋನ ಪ್ರೀ ವಿಡಿಯೋ ಆಗಿ ಮೊದಲೇ ನಿಮಗೆ ಅಡ್ವಾನ್ಸ್ ಆಗಿ ಈ ವಿಡಿಯೋವನ್ನು ನಿಮಗೆ ಮೊದಲೇ ತಿಳಿಸಲಾಗ್ತಿದೆ. ಯಾಕಂದರೆ ನಿಮಗೆ ಮುಂದಿನ ವಾರ ಭವಿಷ್ಯ ಮಿಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ಪ್ರಿಯ ವೀಕ್ಷಕರೇ, ಈಗ ನೋಡೋಣ ನಿಮಗೆ ಭವಿಷ್ಯ ಹೇಗಿದೆ, ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಈಗ ಮೇಷರಾಶಿ ಜಾತಕರಿಗೆ 10ನೇ ಮನೆಯಲ್ಲಿ ಸೂರ್ಯ, ಕುಜ, ಬುಧ ಎಲ್ಲ ಶುಭ ಗ್ರಹಗಳು. ಅಂದರೆ 10ನೇ ಮನೆಯಲ್ಲಿ ಸೂರ್ಯ ತುಂಬ ಪ್ರಭಾವ, ಯಾಕೆಂದರೆ ಕರ್ಮ ಭಾವ ಅಂತೀವಿ, ಅಲ್ಲಿ ಬಲಿಷ್ಠನಾಗಿರ್ತಾನೆ. ಉದ್ಯೋಗ ಯಾರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಉದ್ಯೋಗ ಅವಕಾಶಗಳು ಮೇಷರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಸಾಡೆ ನಡೀತಾ ಇದೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಆದರೂ ಕೂಡ ಒಳ್ಳೆ ಕೆಲಸ, ಕಳೆದುಕೊಂಡು ಹೋಗಿರುವಂಥ ಕೆಲಸ ಮತ್ತೆ ಪ್ರಾಪ್ತಿಯಾಗುವಂಥದ್ದು. ಕೆಲಸ ಒಟ್ಟಾಗಿರುತ್ತೆ, ಯಾವಾಗ ಸಿಗುತ್ತೆ ಗುರುಜಿ, ಯಾವಾಗ ಸಿಗುತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಕೆಲವ್ರಿಗೆ ಏನಾಗಿರುತ್ತೆ ಪೋಸ್ಟಿಂಗೇ ಆಗಿರಲ್ಲ, ಬರೀ ಟ್ರಾನ್ಸ್ಫರ್ ಆಗಿರುತ್ತೆ. ಅಂಥವ್ರಿಗೂ ಕೂಡ ತಮಗೆ ಬೇಕಾಗಿರೋ ಪ್ಲೇಸಲ್ಲಿ ಪೋಸ್ಟಿಂಗ್ ಆಗುವಂಥದ್ದು. ಮೇಷರಾಶಿ ಜಾತಕರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ: ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಧೈರ್ಯ ಹೆಚ್ಚಾಗುತ್ತೆ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ತಾವು ಮಾಡ್ತಿರುವಂತಹ ಕೆಲಸದಲ್ಲಿ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ಬಡ್ತಿ ಆಗುತ್ತೆ, ಎಲ್ಲ ರೀತಿಯ ಅನುಕೂಲ ಈ ವಾರ ನಿಮಗಾಗುತ್ತೆ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಸಂತೋಷ. ಹೊರಗಡೆ ಸಂತೋಷನ, ಒಳ ಸಂತೋಷನ ಅಂತ ಯೋಚನೆ ಮಾಡಿ, ಎರಡೂ ಇಂಪಾರ್ಟೆಂಟು. ವಿವಾಹ ಭಾಗ್ಯ ಉಂಟಾಗುತ್ತೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮದ್ಯ ವ್ಯಾಪಾರದಿಂದನೂ ಲಾಭ, ದ್ರವ್ಯ ವ್ಯಾಪಾರದಿಂದನೂ ಕೂಡ ಲಾಭ ಆಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಆದಾಯದಲ್ಲಿ ನಿಮಗೆ ಏರಿಕೆ ಆಗುತ್ತೆ, ಉತ್ತಮ ಕೆಲಸಕ್ಕೆ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕೋಪ ಬೇಗ ಬರುತ್ತೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಶೀಘ್ರ ಕೋಪ, ಮನಸ್ಸು ಶಾಂತಿ ಸಿಗಬೇಕಾದ್ರೆ ಮೆಡಿಟೇಷನ್ನ ಮಾಡಿ. ಅನಾರೋಗ್ಯ ಉಂಟಾಗ್ಬೋದು. ತಾಯಿ ಜೊತೆ ಕಲಹವನ್ನು ಮಾಡ್ಕೋಬೇಡಿ, ತಾಯಿ ಸಂಬಂಧಿಕರ ಜೊತೆಗೂ ಕೂಡ ಕಲಹ ಮಾಡ್ಕೋಬೇಡಿ. ಯಾಕಂದರೆ ಒಂದ್ಸಲ ಕೆಲವು ಕಲಹ ಆಗ್ಬಿಟ್ರೆ ಮತ್ತೆ ಅದು ಸರಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾದರೆ ಮೇಷರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ, ರುದ್ರಾಭಿಷೇಕವನ್ನು ಮಾಡಿಸಿ, ನಿಮಗೆ ಶಿವನ ಅನುಗ್ರಹ ಉಂಟಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ. ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ದಶಮ ಭಾವದಲ್ಲಿ ಈ ವಾರ ಸಂಚಾರ. ನಿಮ್ಮ ಕೆಲಸ ಜಾಸ್ತಿ ಆಗುತ್ತೆ. ಏನು ಇಷ್ಟೊಂದು ಕೆಲಸನ? ಯಾಕಂದರೆ ಮನುಷ್ಯನಿಗೆಲ್ಲ ಬೇಕು, ಬರೀ ಕೆಲಸನೇ ಮಾಡ್ತಿರೋಕ್ಕಾಗಲ್ಲ ಅಲ್ವಾ.
ಕೆಲಸ ಜಾಸ್ತಿ ಆಗ್ಬೋದು. ತಾವು ಮಾಡುವಂಥ ಕೆಲಸ ಡಬಲ್, ಇಬ್ಬರು ಮಾಡುವಂಥ ಕೆಲಸ ಒಬ್ಬರೇ ಮಾಡುವಷ್ಟು ಕೆಲಸ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಿಮಗೆ ಧನಾಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಕರ್ಮದಿಂದ ನಿಮಗೆ ಈ ವಾರ ಧನಾಭಿವೃದ್ಧಿ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರಸ್ಥರು ಬಹಳ ಎಚ್ಚರ. ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು. ಮಕ್ಕಳಿದ್ರೆ ಮಕ್ಕಳ ಜೊತೆ ವಿವಾದ ಆಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಬಹಳ ಗೌರವ ಪ್ರಾಪ್ತಿ, ಸಂತೋಷ ಅನ್ನೋದು ಉಕ್ಕುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ, ಲಾಭ ಆಗುತ್ತೆ, ನಿಮಗೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಇಷ್ಟೆಲ್ಲ ಅನುಕೂಲಗಳನ್ನು ನೀವು ವಾರದ ಕೊನೆ 4 ದಿನ ಈ ವಾರ ನೋಡ್ಬೋದು. ಆಗ ವೃಷಭ ರಾಶಿ ಜಾತಕರು ಏನು ಮಾಡಬೇಕು? ಮಹಾಲಕ್ಷ್ಮಿ ದೇವಸ್ಥಾನ, ಅಷ್ಟಲಕ್ಷ್ಮಿ ಪೂಜೆ ಮಾಡಬೇಕು, ಇಲ್ಲ ತಾಯಿ ದುರ್ಗೆಯನ್ನು ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಶಿವನನ್ನು ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಮಾಡಬೇಕು. ಆಗ ಶಿವನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ಅಷ್ಟಮದಲ್ಲಿದ್ದು ಕುಜನ ಕಂಟ್ರೋಲ್ ಬರೋದರಿಂದ ಮನೆಯಲ್ಲಿ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ಕಲಹಗಳು. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಅಥವಾ ಪತ್ನಿಯ ಕುಟುಂಬ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬ ಜೊತೆ ಕಲಹ ಅಥವಾ ವೈಮನಸ್ಯ, ಕೆಲವ್ರದ್ದು ಶತ್ರುತ್ವ. ಈ ವಾರ 5 ದಿನ ಮಿಥುನ ರಾಶಿಯಲ್ಲಿ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆತಂಕ ಹೆಚ್ಚಾಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗಿ ಅಜೀರ್ಣ ಆಗುವಂಥದ್ದು. ಕೋಪ ಮಾಡ್ಕೋಬೇಡಿ, ಕೋಪದಿಂದ ಕಲಹಗಳಾಗುವಂಥದ್ದು ಅಲ್ವಾ? ಕೋಪದಿಂದ ಏನಾಗುತ್ತೆ? ನಾವೇನಾದ್ರೇ ಮಾತಾಡ್ಬಿಟ್ರೆ ಕಲಹಗಳಾಗುತ್ತೆ, ಎದೆ ನೋವು ಬರ್ಬೋದು, ಮಕ್ಕಳ ಜೊತೆ ವಿವಾದ ಆಗ್ಬೋದು. ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಎಲ್ಲ ರೀತಿ ಅನುಕೂಲ ಆಗುತ್ತೆ. ನಿಮಗೆ ಸಂತೋಷ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಗೌರವಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು? ನಿಮಗೆ ಒಳ್ಳೆ ಫಲ ಬೇಕಾದರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶಿವನ ಮಂತ್ರ ಓಂ ರುದ್ರಾಯ ನಮಃ ರುದ್ರಾಭಿಷೇಕವನ್ನು ಮಾಡಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬೋದು. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವಿವಾಹ ಜೀವನದಲ್ಲಿ ಬಹಳ ಕಲಹಗಳಾಗುವಂತಹ ಸಾಧ್ಯತೆಗಳು. ಇನ್ನು ಕೆಲವರು ಜೀವನದಲ್ಲಿ ಒಬ್ಬರಿಗಿಂತ ಬೇರೆಯವರು ತಮ್ಮ ಸಂಸಾರ ಜೀವನದಲ್ಲಿ ಪ್ರವೇಶ ಆಗುವಂತಹ ಸಾಧ್ಯತೆ. ಇನ್ನು ಕೆಲವರ ಜೀವನದಲ್ಲಿ ಸಪ್ರೇಷನ್ ಆಗೋದು, ಇವೆಲ್ಲ ಇದೆ. ಹಾಗಾದ್ರೆ ಏನು ಶುಭ, ಏನು ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಕಟಕ ರಾಶಿಯವರಿಗೆ ಒಳ್ಳೆ ಫಲ, ಪ್ರಮೋಷನ್ ಆಗುತ್ತೆ, ತಾವು ಮಾಡುವಂಥ ಕೆಲಸದಲ್ಲಿ ಸಂತೋಷ ಸಿಗುತ್ತೆ, ವೃತ್ತಿಯಲ್ಲಿ ಲಾಭನೂ ಆಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ರುಚಿ ರುಚಿಯಾದಂಥ ಆಹಾರ, ಉತ್ತಮವಾದ ಆಹಾರ ಮತ್ತು ವಸ್ತ್ರಗಳು, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳುವಂಥ ಯೋಗ ಉಂಟಾಗುತ್ತೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಜೀರ್ಣ ಆಗುವಂಥದ್ದು ಅಥವಾ ಪೈಲ್ಸ್ ರೋಗ ಇದ್ದರೆ ಬಹಳ ಎಚ್ಚರ, ಉದ್ವೇಗ ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರವನ್ನು ನೀವೀಗ ಮಾಡ್ಕೋಬೇಕು? ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ಬೆಳಿಗ್ಗೆ ಸೂರ್ಯನಿಗೆ ಜಲ ನೀವು ಅರ್ಘ್ಯವನ್ನು ಕೊಡಬೇಕು, ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಮಾಡಬೇಕು, ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೇಗಿದೆ ಈ ವಾರ ಫಲಾನುಫಲ ಅನ್ನುವಂಥ ವಿಚಾರ. ಸಿಂಹರಾಶಿಯವರಿಗೆ ವಿಜಯ, ಗೆಲುವು,
ಸಾಹಸ ಮಾಡ್ತೀರಿ. ಸಾಹಸ ಮಾಡಿದಾಗ ಲಕ್ಷ್ಮಿ ಒಲಿತಾಳೆ, ಧೈರ್ಯ ಲಕ್ಷ್ಮಿ ಬರ್ತಾಳೆ, ಧೈರ್ಯ ಹೆಚ್ಚಾಗುತ್ತೆ. ಎಲ್ಲೋದ್ರೂ ಎಲ್ಲಿ ಕಾಲಿಡ್ತೀರೋ, ಏನು ಮಾತಾಡ್ತೀರೋ ಅಲ್ಲೆಲ್ಲ ನಿಮಗೆ ಗೆಲುವು ಉಂಟಾಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಸೇವೆ ಅಂಥದ್ದು, ಇನ್ನೊಬ್ಬರಿಗೆ ಸರ್ವಿಸ್ ಮಾಡುವಂತಹ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ನೀವೇನೋ ಮೆಡಿಕಲ್ ಫೀಲ್ಡಲ್ಲಿ ಇದ್ದರೆ ಹಾಸ್ಪಿಟ್ಲಲ್ಲಿ ಕೆಲಸ ಆರಾಮಾಗಿ ಸಿಗುತ್ತೆ. ಈ ವಾರದ ಮೊದಲು 5 ದಿನ ಸೂಪರ್ ಆಗಿದೆ ಸಿಂಹರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಏನೇ ಕಾಯಿಲೆಗಳಿದ್ರೆ, ವ್ಯಾಧಿಗಳಿದ್ರೆ ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಏನಾದರೂ ಒಂದು ಅಪಮಾನ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಮೂರ್ಖ ಕೆಲಸಗಳನ್ನು ನೀವು ಮಾಡುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರಾಹುಕಾಲದಲ್ಲಿ ದುರ್ಗಾದೇವಿಯ ಪೂಜೆ ಮಾಡಿದ್ರೆ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ನೀವು ತಾವು ಓದಿ ವಿದ್ಯೆಯನ್ನು ಸಂಪಾದಿಸಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ತೊಂದರೆ. ಬುದ್ಧಿ ಒಂದೊಂದು ಸಲ ಒಂದೊಂದು ಯೋಚನೆಗಳನ್ನು ಮಾಡುತ್ತೆ. ಆತುರದ ಸ್ವಭಾವದಿಂದ ಕ್ರಿಕೆಟ್ ಮ್ಯಾಚಿಂಗ್ ಇರ್ಬೋದು, ಜೂಜಾಟ ಇರ್ಬೋದು, ಶೇರ್ ಮಾರ್ಕೆಟಲ್ಲಿ ಟ್ರೇಡರ್ಸ್ ಆಗಿರ್ಬೋದು, ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜಾಗ್ರತೆ. ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ನಿಮಗೆ ಬೇಸರಗಳಾಗುವುದು, ಜೀರ್ಣಶಕ್ತಿಯಲ್ಲಿ ತೊಂದರೆಗಳಾಗುವಂಥದ್ದು ಅಥವಾ ಧನನಷ್ಟ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೆಸರುವಾಸಿಗಳಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ. ತಾವು ಮಾಡ್ತಿರುವಂಥ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ರುಚಿಯಾದಂಥ ಆಹಾರ ಮತ್ತು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ನಿಮ್ಮ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನು ಈ ವಾರ ಮಾಡ್ಕೋಬೇಕು ಅಂದಾಗ, ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ನೀವು ಎದ್ದರೆ ಸಾಕು, ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುಭ ಸಂಕಲ್ಪಗಳು, ದೈವಾರಾಧನೆಗಳನ್ನು ಮಾಡಿ ಕುಲದೇವತೆಯ ಪೂಜೆಯನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಫಲ. ಶಿವನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹೇಗಿದೆ ತುಲಾರಾಶಿಯವರಿಗೆ ಭವಿಷ್ಯ ಅಂತ ನೋಡ್ತಾ ಹೋದಾಗ, ಶತ್ರುಗಳ ಮೇಲೆ ನಿಮಗೂ ಕೂಡ ವಿಜಯ ಪ್ರಾಪ್ತಿಯಾಗುತ್ತೆ. ಆದರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ವಾಹನಗಳ ಅಪಘಾತಗಳಾಗುವಂತಹ ಸಾಧ್ಯತೆ ಇದೆ. ಯಾರಿಗಾರ ಮನೆ ಬಾಡಿಗೆ ಕೊಟ್ಬಿಟ್ಟಿರ್ತೀರ, ಖಾಲಿ ಮಾಡಲ್ಲ, ಅಂಥವ್ರ ಜೊತೆಗೆಲ್ಲ ಕಲಹಗಳಾಗುವಂಥದ್ದು ಬಾಡಿಗೆದಾರರ ಜೊತೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧನನಷ್ಟ ಆಗುವಂಥದ್ದು, ಏನೋ ಒಂಥರ ಭಯ ಪಡಬೇಡಿ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಆದರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಸಂತೋಷ ಅನ್ನೋದು ಹಿಂಗೆ ಮನೆಗೆ ಹೋದಾಗ ಹಾಲು ಕುಡಿತೋ ಹಾಗೆ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಕೊನೆ 2 ದಿನ ಹುಕ್ಕುತ್ತೆ. ಯಾರು ತುಲಾರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವಿಭೂತಿಯಿಂದ ವೀರಭದ್ರನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧೈರ್ಯ ಹೆಚ್ಚು, ವಿಜಯ, ಗೆಲುವು, ಇದೆಲ್ಲ ನಿಮ್ಮ ಚಿಕ್ಕ ಸಹೋದರ ಜೊತೆಗೆ ಸ್ವಲ್ಪ ಕಲಹ ಆದರೂ ಕೂಡ
ಅವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ ಆಗುವಂಥದ್ದು, ಎದೆಯಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು, ಈಗೆಲ್ಲ ನೆಗಡಿ ಕೆಮ್ಮು ಆಗದೆ ಇರೋ ಥರ ಸ್ವಲ್ಪ ಬಿಸಿನೀರನ್ನು ಕುಡೀರಿ. ವಾಹನಗಳಿಂದ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡಬೇಕು ಅಂದಾಗ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಬೇಕು. ಕಾಲರ ಕಾಲ ಮಹಾಕಾಲರನ್ನ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕಾಲಭೈರವನ್ನ ಪ್ರಸನ್ನ ಮಾಡ್ಕೋಬೇಕು. ಆವಾಗ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8 ರಾಶಿ ಆದಮೇಲೆ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಧನಸ್ಸು ರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮಾತಾಡಬೇಕಾದ್ರೆ ಬಹಳ ಜಾಗೃತರಾಗಿರ್ರಿ. ಮುಖದಲ್ಲಿ ಕಳೆ ಕಮ್ಮಿ ಆಗ್ಬೋದು, ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾಗ್ಬೋದು, ಕಣ್ಣಿಗೆ ಒಂದು ಸ್ವಲ್ಪ ಕಸ ಬಿದ್ದರೂ ಕೂಡ ತಡ್ಕೊಳಕ್ಕಾಗಲ್ಲ. ಕುಟುಂಬದಲ್ಲಿ ಕಲಹಗಳಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರ್ರಿ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ, ಕಣ್ಣುಗಳ ತೊಂದರೆ, ವಾದ ವಿವಾದ, ವಾಗ್ವಾದಗಳು, ಶತ್ರುಗಳಿಂದ ಅಪಮಾನಗಳಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ತಮಗೆ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಹೆಸರುವಾಸಿ ಕೂಡ ಆಗ್ತೀರಿ. ಮತ್ತು ಇನ್ನು ವಾರದ ಕೊನೆ 2 ದಿನ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ. ಊಟ ತಿನ್ಬೇಕಾದ್ರೆ ಸ್ಥಳೀಯ ಆಹಾರ, ಶುದ್ಧವಾದಂಥ ಆಹಾರ, ಸಾತ್ವಿಕ ಆಹಾರ ತಿನ್ನಿ. ಇಲ್ಲ ಅಂದರೆ ಅಜೀರ್ಣ ಆಗುತ್ತೆ. ವಾಹನಗಳಿಂದ ಏನಾದರೂ ತೊಂದರೆಗಳಾಗ್ಬೋದು, ಏನಾದರೂ ಬೇಸರ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಪಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗಿ ಶಿವನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಹೇಗಿದೆ ಅಂತ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ 19 ಜನವರಿ 2026ರಿಂದ 25 ಜನವರಿ 2026 ವಾರ ಭವಿಷ್ಯ ಕಾರ್ಯಕ್ರಮ. ಈಗ ಮಕರ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ. ಮಕರ ರಾಶಿ ಜಾತಕರು ಟೆನ್ಷನ್ ಮಾಡ್ಕೋಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ತಮ್ಮ ರಕ್ತ ಕೆಡದಂತೆ ಒಳ್ಳೆ ಕ್ಯಾರೆಟು, ಬೀಟ್ರೂಟು ಅಂತ ಆಹಾರವನ್ನು ತಿನ್ನಿ. ಇನ್ಫೆಕ್ಷನ್ ಆಗಬಾರ್ದು, ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಕೂದಲು ಉದುರುವಂಥ ಸಾಧ್ಯತೆ, ಕಣ್ಣುಗಳ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಉತ್ತಮವಾದ ಸೌಕರ್ಯ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಉನ್ನತವಾದ ಅಂತಸ್ತನ್ನು ನೀವು ಪಡಿತೀರಿ. ಪ್ರಮೋಷನ್ ಆಗುತ್ತೆ. ಏನಾದರೂ ಕಾಣಿಕೆಗಳು, ಗಿಫ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ವಾದ ವಿವಾದ. ನಿಮ್ಗೇನಿಸುತ್ತೆ ನಾನು ಹೇಳ್ತಿರೋದೇ ಸರಿ, ಅವ್ರಿಗೆ ನೀವು ಹೇಳೋದು ಇರಿಟೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರ ಸೈಕಾಲಜಿ ಅರ್ಥ ಮಾಡ್ಕೊಂಡು ನೀವು ಇರಬೇಕು. ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಮತ್ತು ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಾಗುತ್ತೆ. ಶನಿವಾರ, ಭಾನುವಾರ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭವನ್ನು ಪಡ್ಕೊತೀರಿ. ಮಕರ ರಾಶಿ ಜಾತಕರು ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ.
ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಯಾರು ಕೊನೆ ಏಕಾದಶ 11ನೇ ರಾಶಿ 10 ರಾಶಿ ಆಯ್ತಲ್ಲ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿಗೆ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ. ಕುಂಭರಾಶಿ ಜಾತಕರು ಈ ವಾರ ಸ್ವಲ್ಪ ತೊಂದರೆ ಇದೆ. ನಿಮಗೆ ಭೂಮಿಯನ್ನು ಕಳ್ಕೊಳ್ಳುವಂಥದ್ದು, ಕೆಲವರಿಗೆ ಪುತ್ರ ನಷ್ಟ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಎಲ್ಲಂದ್ರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಹಣ ಲಾಸ್ ಆಗುವಂಥದ್ದು. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ನೋಡಿದಾಗ ಸೋಮವಾರ ಮಂಗಳವಾರ ಬುಧವಾರ ನಿಮಗೆ ಖರ್ಚು ಜಾಸ್ತಿ. ಅದರಲ್ಲೂ ಯಾರಿಂದ ಖರ್ಚು ಜಾಸ್ತಿ ಆಗುತ್ತೆ? ಸ್ತ್ರೀಯಿಂದ ಅಧಿಕ ಖರ್ಚು. ಇನ್ನು ಕೆಲವರಿಗೆ ಅನಾರೋಗ್ಯ, ಇನ್ನು ಕೆಲವರಿಗೆ ಕೋಪ ಬೇಗ ಬಂದ್ಬಿಡುತ್ತೆ, ಕಂಟ್ರೋಲೇ ಆಗಲ್ಲ, ಶೀಘ್ರ ಕೋಪ, ಸೋಮಾರಿತನ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬುಧವಾರ. ಗುರುವಾರ ಶುಕ್ರವಾರ ನಿಮಗೆ ಕಾಣಿಕೆಗಳು, ಸುಗಂಧ ದ್ರವ್ಯಗಳು, ಸನ್ಮಾನಗಳು ಉಂಟಾಗುತ್ತೆ. ಮತ್ತು ವಾರದ ಕೊನೆ 2 ದಿನ ಕುಟುಂಬದಲ್ಲಿ ದುಃಖ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ವ್ಯಾಧಿ, ಏನಾದರೂ ಕಾಯಿಲೆಗಳು ಬರ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪತಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇದೆ. ಕುಂಭರಾಶಿ ಜಾತಕರು ಎಚ್ಚರ. ಅದಕ್ಕೆ ಕುಂಭರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡೋದನ್ನು ಮರಿಬೇಡಿ. ಶಿವನ ಅನುಗ್ರಹವನ್ನು ಪಡ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಏಕಾದಶ ರಾಶಿ ಆಯಿತು. ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸ್ವಲ್ಪ ವಾಹನದ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೀವು ವಹಿಸಿ. ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ಆಗ್ಬೋದು, ಧನ ಲಾಭ ಉಂಟಾಗುವಂಥದ್ದು, ಕೆಲವು ಟೈಮಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮೀನರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ತುಂಬ ಅತ್ಯುತ್ತಮವಾಗಿದೆ. ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ, ಅವಿವಾಹಿತರಿಗೆ ವಿವಾಹ ಆಗ್ತಾ ಹೋಗುತ್ತೆ, ಎಲ್ಲ ಪ್ರಯತ್ನಗಳಲ್ಲೂ ಯಶಸ್ವಿ ಆಗ್ತೀರಿ ಸೋಮವಾರ ಮಂಗಳವಾರ ಬುಧವಾರ. ಇನ್ನು ಗುರುವಾರ ಶುಕ್ರವಾರ ನಿಮಗೆ ಅನಾವಶ್ಯಕ ಖರ್ಚು, ಕೋಪ, ಚಿಕ್ಕ ಚಿಕ್ಕ ವಿಷಯಕ್ಕೂ ಶೀಘ್ರ ಕೋಪ, ಮಾನಸಿಕವಾಗಿ ಆಯಾಸವಾಗಿರ್ತೀರಿ. ಮತ್ತು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ಒಡವೆಗಳು ತಗೊಳ್ತೀರಾ ಅಥವಾ ಗಿಫ್ಟ್ಗಳು ಸಿಗ್ಬೋದು, ಕಾಣಿಕೆಗಳು, ಸನ್ಮಾನ, ಭಾಗ್ಯೋದಯ. ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ. ಪ್ರಿಯ ವೀಕ್ಷಕರೇ, ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.